ನಾಲಿಗೆ ತುದಿಯಲ್ಲಿ ಯಾರಿಗೆ ಮಿತಿ ಹಾಕಬೇಕು, ಯಾರಿಗೆ ವಿಶಾಲವಾದ ಅವಕಾಶ ಕೊಡಬೇಕು ಎನ್ನುವ ನಿರ್ಣಾಯಕ ನೀನು ಮಾತಾಡ್ತಾನೆ. ಭೂಪತಿಯಾದ ಶಲ್ಯನಲ್ಲಿ ಆ ಧೀವರ ಆಗಿದ್ದಿದ್ರೆ ವಿಷಯ ಬೇರೆ, ಅವದಲ್ಲ. ಅವಲ್ಲ, ಅದಲ್ವಾ? ಅದು ಧೀ ಶಕ್ತಿಯಲ್ಲಿ ವರ, ಅವನು ಧೀವರ. ಅದು ನೀವೇ. ಧೀವರ ಅಂದ್ರೆ ನೀವೇ. ನಿಮ್ಮಂತ ಧೀಶಕ್ತಿಯನ್ನು ವರಪ್ರದಾಯಕವಾಗಿಸುವ ನಿಷ್ಣಾತ ಮತ್ಯಾರಿದ್ದ? ಅವ ರೂಢ್ಯರ್ಥದ ಧೀವರ ಅಲ್ಲಿ ಹುಟ್ಟಿದ್ದರಿಂದ ಯಾವ ನೆಲೆ ಇಲ್ಲದ, ಯಾವ ಬೆಲೆ ಇಲ್ಲದ ಸೂತಪಾಲಿತ ಪುತ್ರನಾಗಿಯೇ ಪ್ರಪಂಚದಲ್ಲಿ ಕಾಣಿಸಿಕೊಂಡು ಅದಕ್ಕೂ ಯೋಗ್ಯತೆ ಇಲ್ಲದವನ ಹಾಗೆ ಈವರೆಗಿನ ಜೀವನಾನುಭವ ಸಂಪನ್ನತೆಯನ್ನು ಪಡೆದ ಪ್ರಪಂಚದ ಎಲ್ಲರೂ ಶಬ್ದ ಕೇಳಿದ ಮಾತ್ರದಿಂದ ತಮ್ಮ ಕರ್ಣ ಮುಚ್ಚಿಕೊಳ್ಳುವಲ್ಲಿ ಮಾತ್ರ ಪರ್ಯಾಪ್ತನಾದ ಅಂಥವನಿಗೆ ಸಾರಥ್ಯ ಮಾಡುವಂತ ಕತ್ತಿ ಹಿಡಿಯುವ ಕೈಗೆ ಚಮ್ಮಟಿಗೆ ಕೊಡ್ಲಿಕ್ಕೆ ಬಂದ್ರೆ ಕುದುರೆ ಅವನ ಕುದುರೆ ಕಣ್ಣು ನಾನು ಹೊಡೆಯುವುದ ಅಲ್ಲ, ಎತ್ತಿದ ಚಮ್ಮಟಿಕೆಯಿಂದ ಎಲ್ಲೆಲ್ಲಿ ಬೀಳ್ತದೆ. ಎಚ್ಚರ, ಇನ್ನೊಮ್ಮೆ ಮಾತಾಡಿದ್ರೆ ಎಚ್ಚರ. ಈಗ ನೀವು ಕರ್ಣನ ರಥ ಹತ್ತಿಯೂ ಆಯಿತು. ಅವನ ರಥದ ಮುಂಭಾಗದಲ್ಲಿ ಕಟ್ಟಲ್ಪಟ್ಟಂತ ಕುದುರೆಗಳ ಹೇಷಾರವನ್ನು ನಿಯಂತ್ರಿಸುವ ವಾದ್ಯಗಳನ್ನು ಹಿಡಿದು ಆಯ್ತು. ಚಮ್ಮಟಿಕೆ ಹಿಡಿದು ಅಂತ ಹೊಡೆದು ಆಯ್ತು. ಕರ್ಣ ಇಂತಲ್ಲಿಗೆ ಒಯ್ಯು ಅಂತ ಆಜ್ಞೆ ಕೊಟ್ಟು ಆಯ್ತು. ಏನು ಆಗ್ಲಿಲ್ಲಲ್ಲ. ಇದು ಮನಸ್ಸಿನಲ್ಲಿ ಮಂಡಿಗೆ ತಿನ್ನುವುದಲ್ವೋ. ಕೆಲವರು ವರ್ತಮಾನದಲ್ಲಿದ್ದು ಭವಿಷ್ಯದಲ್ಲಿ ಬದುಕುತ್ತಾರೆ, ಅದು ಸಮಸ್ಯೆ. ಅವ ವರ್ತಮಾನದಲ್ಲಿ ಇರುವುದು ಮಾತ್ರ. ಇವತ್ತು ಮುಗಿದ್ರೆ ಒಂದು ದಿನ ಆಯುಷ್ಯದ ರೇಖೆಯಿಂದ ಕಡಿಮೆ, ಅವ ಬದುಕುವುದು 10 ವರ್ಷ ಮುಂದೆ. ಅದನ್ನು ತಲೆ ಬಿಸಿ ಮಾಡಿ ಇಲ್ಲಿ ಆಯುಷ್ಯ ಮಾಡೋದು. ನೀವು ಅಷ್ಟು ಮುಂದಕ್ಕೆ ಹೋಗುದು ಯಾಕೆ? ಯಜ್ಞಶಾಲೆಗೆ ಬಂದ ವಾಮನನನ್ನು ನೀ ಕಾಣ್ತಾ ಇದ್ದಿ. ಈಗ ಮಾತಾಡುವ ಶಲ್ಯ ಅಂದ್ರೆ ಅದು. ಯಜ್ಞಶಾಲೆಗೆ ಬಂದ ವಾಮನ ತಾ ಹಿಡಿದ ಛತ್ರದಿಂದ, ತಾ ಧರಿಸಿದ ಪಾದುಕೆಯಿಂದ, ತಾ ಹಿಡಿದ ಇನ್ನಿತರ ಎಲ್ಲ ವಿಶೇಷವಾದ ದ್ರವ್ಯಗಳಿಂದ ತಾನು ಯಾರು ಅಂತ ಹೇಳುವುದಕ್ಕೆ ಹೊರಟ ಕಾಲಕ್ಕೂ ಅರ್ಥವಾಗದೇ ಇದ್ದ ಬಲಿ ತ್ರಿವಿಕ್ರಮನಾಗಿ ಬೆಳೆದು ನಿಂತ ಕಾಲಕ್ಕೆ ತಲೆ ಕೊಡಬೇಕಾಯ್ತು. ಹೌದಪ್ಪ, ಈಗ ತಲೆ ಕೊಡಬೇಕಾದ್ರೆ ಮೊದಲು 2 ಕೊಟ್ಟಾಗಬೇಡ. 1 ಅಡಿಗೆ, 2 ಅಡಿಗೆ, 3ನೇ ಅಡಿಗೆ ಅಲ್ವಾ ತಲೆ ಕೊಡುವುದು. ಇದು 1 ಅಡಿಯೇ ಆಗಲಿಲ್ಲ, 2 ಅಡಿಗೆ ನೀವು ಹೋದ್ರಿ. ಉಂಟಾ? ಅಲ್ಲ, ನೀವು ಈಗ ಹಿಡಿದು ಹೊಡೆದ ಆಯ್ತಾ? ನೀವು ಕತ್ತಿದೇನೈ ಮಾವ, ಕತ್ತಿದೇನೈ ಮಾವ, ಕತ್ತಿದೇನೈ ಮಾವ, ಓ ಮಾವ ನೀನೇ ಗತಿಗೆನುತನ ಬಂದರೆ ಈ ಗತಿ ನನಗೆ ದುರ್ಗತಿ. ನೀನೇ ಗತಿಯೆನುತನ ಬಂದರೆ ಎನ್ನೊಡನತಿಶಯದ ಮಾತೇಕೆ ಬಿಡು, ಎನ್ನಳು ಅತಿಶಯದ ಮಾತೇಕೆ ಬಿಡು, ಎನ್ನೊಡನತಿಶಯದ ಮಾತೇಕೆ ಬಿಡು, ಕಾರುಣ್ಯ ದೃಷ್ಟಿಯನ್ನು ಮಾವ. ಪತಿಕರಿಸುದೆ ಮಗೊಂದು ನೀನುಪಕೃತಿಯ ಮಾಡಿದು. ಸೇವೆಯಲ್ಲ, ಉಳಿಗವಲ್ಲ, ಕೈಂಕರ್ಯವಲ್ಲ, ನಿಷ್ಠಾವಂತ ಯಜಮಾನನಿಗೆ ಉಳಿಗದವ ಸಲ್ಲಿಸುವ ಕೊಡುಗೆ ಅಲ್ಲ, ಒಂದು ಉಪಕೃತಿ. ಪತಿಕರಿಸುದೆ ಮಗೊಂದು ನೀನುಪಕೃತಿಯ ಮಾಡಿದು. ನಿನ್ನ ಶೌರ್ಯೋ ನದಿಯ ಮೆರೆಸಲು ಬೇಗೇನಲ್ಕಿಂತೆಂದನ ಶಲ್ಯ. ಕದಿದೇನೈ ಮಾವ, ನೀನೇ ಗತಿಗೆನುತನ ಬಂದರೆ ಎನ್ನೊಡನೆ ಈ ಅತಿಶಯದ ಮಾತೇಕೆ ಮಾವ, ಎನ್ನೊಡನತಿಶಯದ ಮಾತೇ